ಬ್ಯಾನರ್ ಗಲಾಟೆ ವಿಚಾರ ಇದೀಗ ಸದನದಲ್ಲೂ ಕೂಡ ಸದ್ದನ್ನ ಮಾಡ್ತಾ ಇದೆ. 224 ಶಾಸಕರಿಗೆ ಸವಾಲ್ ಹಾಕಿದ್ದಾರೆ ಶಾಸಕ ಸುರೇಶ್ ಗೌಡ. ಸದನದಲ್ಲಿ ಸದ್ದು ಮಾಡಿದ ಬ್ಯಾನರ್ ಗಲಾಟೆ ವಿಚಾರ 224 ಶಾಸಕರಿಗೆ ಶಾಸಕ ಸುರೇಶ್ ಗೌಡ ಇದೀಗ ಸವಾಲ್ ಹಾಕಿದ್ದಾರೆ. ಫ್ಲೆಕ್ಸ್ ಹಾವಳಿಗೆ ರಾಜ್ಯದಲ್ಲಿ 3 ಸಲ ಭಾರಿ ಗಲಾಟೆಯಾಗಿದೆ. ದೇವಸ್ಥಾನ ಜಾತ್ರೆಯಲ್ಲಿ ದೇವರ ಫ್ಲೆಕ್ಸ್ಗಳಿರೋದಿಲ್ಲ. ರಾಜಕಾರಣಿಗಳು ಪುಂಡ ಪೋಖರಿಗಳ ಬ್ಯಾನರ್ ರಾರಾಜಿಸ್ತಾ ಇರ್ತವೆ. ಫ್ಲೆಕ್ಸ್ ಇಂದ ಬಳ್ಳಾರಿಯಲ್ಲಿ ಭಾರಿ ಗಲಾಟೆಯಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿಯೂ ಕೂಡ ಗಲಾಟೆಯಾಗಿತ್ತು. ಶಿಡ್ಲಘಟ್ಟದಲ್ಲಿ ಫ್ಲೆಕ್ಸ್ ವಿಚಾರದಲ್ಲಿ ಅಧಿಕಾರಿಗಳಿಗೆ ಧಮಕಿಯನ್ನ ಹಾಕಲಾಗಿತ್ತು. ಫ್ಲೆಕ್ಸ್ಗೆ ಬಳಸುವಂತಹ ಪ್ಲಾಸ್ಟಿಕ್ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. ಆದರೂ ಕೂಡ ಕಂಪನಿಗಳು ಪ್ಲಾಸ್ಟಿಕ್ ಫ್ಲೆಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ಫ್ಲೆಕ್ಸ್ ಹಾಕಿದವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಸದನದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ಫ್ಲೆಕ್ಸ್ಗಳ ಗಲಾಟೆ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಜೊತೆಯಲ್ಲಿ ಭರತ್ ರೆಡ್ಡಿ ನಡುವೆ ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿತ್ತು. ತದನಂತರ ಶಿಡ್ಲಘಟ್ಟದಲ್ಲೂ ಕೂಡ ಒಂದು ಗಲಾಟೆ ಆಯ್ತು. ಅದು ಯಾಕೆ ಅಂತ ಅಂದ್ರೆ ಕಲ್ಟ್ ಮೂವಿ ಸಿನಿಮಾ ಕುರಿತಾಗಿ ಒಂದು ಬ್ಯಾನರ್ ಅನ್ನ ಹಾಕಿದ್ರು. ಹಾಗಾಗಿ ಶಿಡ್ಲಘಟ್ಟ ಶಾಸಕ ಅಲ್ಲಿರುವಂತಹ ಮಹಿಳಾ ಅಧಿಕಾರಿ ಅಮೃತಾ ಗೌಡಗೆ ಕೂಡ ನಿಂದಿಸಿದ್ರು, ಧಮಕಿಯನ್ನ ಹಾಕಿದ್ರು. ಮಹಿಳಾ ಅಧಿಕಾರಿ ಅನ್ನೋದು ಕೂಡ ನೋಡ್ದಲೆ ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಆದಷ್ಟು ಬೇಗ ಈ ಒಂದು ಗಲಾಟೆ ನಡೆಯುತ್ತೆ. ಫ್ಲೆಕ್ಸ್ ಗಳನ್ನ ಹಾಕೋರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಈ ಬಿಲ್ ಅನ್ನ ತಂದಿದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಈ ಫ್ಲೆಕ್ಸ್ಗಳ ಹಾವಳಿ ಇವತ್ತು 224 ಕ್ಷೇತ್ರದಲ್ಲಿ ಇರುವಂತಹ ಶಾಸಕರಿಗೆ ಇದೊಂದು ಸವಾಲು. ಈ ಫ್ಲೆಕ್ಸ್ಗಳು ಯಾವ ರೀತಿ ಇರ್ತವೆ ಅಂದ್ರೆ, ಜಾತ್ರೆಗಳಲ್ಲಿ ನಮ್ಮ ದೇವರ ಜಾತ್ರೆಗಳಿರುತ್ತೆ, ಅಲ್ಲಿ ದೇವರದ ಫೋಟೋಗಳೇ ಇರಲ್ಲ, ಬರೀ ನಮ್ಮ ರಾಜಕಾರಣಿಗಳದು ಮತ್ತೆ ಪುಂಡ್ರು ಪೋಖರಿಗಳದು ಆ ಫ್ಲೆಕ್ಸ್ಗಳಿಗೆ ರಜರಿಸ್ತಿರ್ತವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಫ್ಲೆಕ್ಸ್ ಇಂದ ಒಂದು ಬಳ್ಳಾರಿಯಲ್ಲಿ ಆಗಿರುವಂತಹ ಒಂದು ಗಲಾಟೆ, ಜನಾರ್ದನ್ ರೆಡ್ಡಿ ಅವರು ಎದುರಿಸಿದಂತ ಒಂದು ಸಂದರ್ಭ, ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ಫ್ಲೆಕ್ಸ್ ವಿಷಯದಲ್ಲಿ ಆಗಿರುವಂತಹ ಒಂದು ಗಲಾಟೆ. ನೆಕ್ಸ್ಟ್ ಶಿಡ್ಲಘಟ್ಟದಲ್ಲೆಲ್ಲ ಒಂದು ಸಲ ಜಮೀರ್ ಅಹಮದ್ ಅವ್ರ ಮಗಂದ ಯಾವ್ದು ಅಡ್ವರ್ಟೈಸ್ಮೆಂಟ್ ಪಿಕ್ಚರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಗಿರುವಂತಹ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿರುವಂತಹ ಗಲಾಟೆಗಳು, ಇವು ಇಡೀ ಕ್ಷೇತ್ರದ ಎಲ್ಲ ಕಡೆ ಅಂತ ನಡೆಯುವಂತ ಗಲಾಟೆಗಳು. ಮೊದಲನೇದಾಗಿ ಫ್ಲೆಕ್ಸ್ ಏನು ಆ ಪ್ಲಾಸ್ಟಿಕ್ ಉಪಯೋಗಿಸ್ತಾರೆ ಅದು ಸರ್ಕಾರ ಬ್ಯಾನ್ ಮಾಡಿದೆ, ಕರ್ನಾಟಕ ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ಆದ್ರೂ ಕೂಡ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಈ ಫ್ಲೆಕ್ಸ್ ಕಂಪನಿಯವರು ಹಾಕ್ತಿದ್ದಾರೆ. ಆದ್ರೆ ಸರ್ಕಾರಕ್ಕೆ ನಾನು ಕ್ವಶನ್ ಕೂಡ ಕೇಳಿದೆ, ಇವರಿಗೆ ಪರಿಸರ ಮತ್ತೆ ಮಾಲಿನ್ಯ ನಿಯಂತ್ರಣ ಬೋರ್ಡ್ ಅಲ್ಲಿ ಇರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ಕ್ವಶನ್ ಕೇಳಿದೆ ಸಭಾಧ್ಯಕ್ಷರೇ, ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸಜೆಷನ್ ಏನಂದ್ರೆ, ಸೆಷನ್ ಇದ್ದಾಗ ಎಲೆಕ್ಷನ್ ಕಮಿಷನ್ ಇದ್ದಾಗ ಈ ಫ್ಲೆಕ್ಸ್ಗಳು ರಾಜಕೀಯ ಪಕ್ಷದವರು ಬಂಟಿಂಗ್ಸ್ ಮತ್ತೆ ಬ್ಯಾನರ್ ಗಳನ್ನ ಬ್ಯಾನ್ ಮಾಡಿದ್ರು. ಆ ರೀತಿಯಲ್ಲಿ ಸರ್ಕಾರ ಒಂದು ಸ್ಟ್ರಾಂಗ್ ನಿಲುವು ತಗೊಂಡು ಬ್ಯಾನ್ ಆಗಿರುವಂತಹ ಈ ಪ್ಲಾಸ್ಟಿಕ್ ಫ್ಲೆಕ್ಸ್ ಗಳನ್ನ ಎಲ್ಲೂ ಹಾಕ್ಬಾರ್ದು. ಹಾಕಿದ್ರೆ ಕ್ರಿಮಿನಲ್ ಕೇಸ್ಗಳು ಕಾನೂನಲ್ಲಿದೆ. ಇನ್ನೂ ಜೋರಾಗಿ ಕಾನೂನು ಮಾಡಿ ಒಳಗಡೆ ಹಾಕ್ಬೇಕು ಆ ಮ್ಯಾನುಫ್ಯಾಕ್ಚರ್ ಮಾಡೋರ್ನ ಮತ್ತೆ ಅಡ್ವರ್ಟೈಸ್ಮೆಂಟ್ ಕೊಡೋರ್ನ ಅಂತ ಹೇಳಿ ವಿನಂತಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತೇನು ಈ ಬಿಲ್ ಅನ್ನ ತಂದಿದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಈ ಫ್ಲೆಕ್ಸ್ಗಳ ಹಾವಳಿ ಇವತ್ತು 224 ಕ್ಷೇತ್ರದಲ್ಲಿ ಇರುವಂತಹ ಶಾಸಕರಿಗೆ ಇದೊಂದು ಸವಾಲು. ಈ ಫ್ಲೆಕ್ಸ್ಗಳು ಯಾವ ರೀತಿ ಇರ್ತವೆ ಅಂದ್ರೆ, ಜಾತ್ರೆಗಳಲ್ಲಿ ನಮ್ಮ ದೇವರ ಜಾತ್ರೆಗಳಿರುತ್ತೆ, ಅಲ್ಲಿ ದೇವರದ ಫೋಟೋಗಳೇ ಇರಲ್ಲ, ಬರೀ ನಮ್ಮ ರಾಜಕಾರಣಿಗಳದು ಮತ್ತೆ ಪುಂಡ್ರು ಪೋಖರಿಗಳದು ಆ ಫ್ಲೆಕ್ಸ್ಗಳಿಗೆ ರಜರಿಸ್ತಿರ್ತವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಫ್ಲೆಕ್ಸ್ ಇಂದ ಒಂದು ಕಡೆನಲ್ಲಿ ಆಗ್ತಾ ಇರುವಂತಹ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುರೇಶ್ ಗೌಡ ಇದೀಗ ಸದನದಲ್ಲಿ ಮಾತನಾಡಿರುವಂತದ್ದು. ಅದಕ್ಕೆ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ ಆ ಬ್ಯಾನರ್ಗೆ, ಅದನ್ನ ಕೂಡ ರಾಜ್ಯ ಬ್ಯಾನ್ ಮಾಡಿದೆ. ಆದ್ರೂ ಕೂಡ ಬ್ಯಾನರ್ ಗಳನ್ನ ಎಲ್ಲಾ ಕಡೆನಲ್ಲೂ ಕೂಡ ಹಾಕ್ಲಾಗತ್ತೆ. ಜಾತ್ರೆ ನಡೀತಾ ಇರ್ಲಿ, ಏನೋ ಒಂದು ದೇವಸ್ಥಾನದ ಪೂಜೆ ಕಾರ್ಯಗಳು ನಡೀತಾ ಇರ್ಲಿ, ಅಲ್ಲೆಲ್ಲಾ ಕಡೆನೂ ಕೂಡ ದೇವರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪುಂಡರು ಪೋಖರಿಗಳು ರಾಜಕಾರಣಿಗಳು ಇವರ ಬ್ಯಾನರ್ಗಳಂತೂ ರಾರಾಜಿಸ್ತಾ ಇರುತ್ತೆ. ಫ್ಲೆಕ್ಸ್ ಇಂದ ಬಳ್ಳಾರಿಯಲ್ಲಿ ಭಾರಿ ಗಲಾಟೆ ಆಗಿತ್ತು, ಅದು ವಿಕೋಪಕ್ಕೆ ಹೋಗಿತ್ತು. ರಾಜೀವ್ ಗೌಡ ಕೂಡ ಸಾವನ್ನಪ್ಪಿದ್ರು ಅದರಲ್ಲಿ. ತದನಂತರ ಶಿಡ್ಲಘಟ್ಟದಲ್ಲೂ ಕೂಡ ಅದೇ ರೀತಿಯಾದಂತಹ ಅವಘಡ ಆಗಿತ್ತು. ಅಮೃತಾ ಗೌಡಗೆ ಧಮಕಿಯನ್ನ ಹಾಕಿದ್ರು ರಾಜೀವ್ ಗೌಡ. ಹೀಗೆ ಹಲವು ರೀತಿಯಾದಂತಹ ಘಟನೆಗಳು ಆಗಿದ್ದಂಥದ್ದು. ಇದು ಫ್ಲೆಕ್ಸ್ಗೆ ಬಳಸುವಂತಹ ಪ್ಲಾಸ್ಟಿಕ್ ಕೂಡ ಹಾಕ್ಲಾಗ್ತಾ ಇದೆ ಅಂತ, ಆ ಕಂಪನಿಗಳು ಆಗ್ತಾ ಇದ್ದಾವೆ ಅಂತ ಇದೀಗ ಶಾಸಕ ಸುರೇಶ್ ಗೌಡ ಮಾತನಾಡಿದಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಈ ಬಿಲ್ ಅನ್ನ ತಂದಿದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಈ ಫ್ಲೆಕ್ಸ್ಗಳ ಹಾವಳಿ
ಇವತ್ತು 224 ಕ್ಷೇತ್ರದಲ್ಲಿ ಇರುವಂತಹ ಶಾಸಕರಿಗೆ ಇದೊಂದು ಸವಾಲು. ಈ ಫ್ಲೆಕ್ಸ್ಗಳು ಯಾವ ರೀತಿ ಇರ್ತವೆ ಅಂದ್ರೆ, ಜಾತ್ರೆಗಳಲ್ಲಿ ನಮ್ಮ ದೇವರ ಜಾತ್ರೆಗಳಿರುತ್ತೆ, ಅಲ್ಲಿ ದೇವರದ ಫೋಟೋಗಳೇ ಇರಲ್ಲ, ಬರೀ ನಮ್ಮ ರಾಜಕಾರಣಿಗಳದು ಮತ್ತೆ ಪುಂಡ್ರು ಪೋಖರಿಗಳದು ಆ ಫ್ಲೆಕ್ಸ್ಗಳಿಗೆ ರಜರಿಸಿರ್ತವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಫ್ಲೆಕ್ಸ್ ಇಂದ ಒಂದು ಬಳ್ಳಾರಿಯಲ್ಲಿ ಆಗಿರುವಂತ ಒಂದು ಗಲಾಟೆ, ಜನಾರ್ದನ್ ರೆಡ್ಡಿ ಅವರು ಎದುರಿಸಿದಂತ ಒಂದು ಸಂದರ್ಭ, ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ಫ್ಲೆಕ್ಸ್ ವಿಷಯದಲ್ಲಿ ಆಗಿರುವಂತ ಒಂದು ಗಲಾಟೆ. ನೆಕ್ಸ್ಟ್ ಶಿಡ್ಲಘಟ್ಟದಲ್ಲೆಲ್ಲ ಒಂದು ಸಲ ಜಮೀರ್ ಅಹಮದ್ ಅವ್ರ ಮಗಂದ ಯಾವ್ದು ಅಡ್ವರ್ಟೈಸ್ಮೆಂಟ್, ಪಿಕ್ಚರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಗಿರುವಂತ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿರುವಂತ ಗಲಾಟೆಗಳು, ಇವು ಇಡೀ ಕ್ಷೇತ್ರದ ಎಲ್ಲ ಕಡೆ ಅಂತ ನಡೆಯುವಂತ ಗಲಾಟೆಗಳು. ಮೊದಲನೇದಾಗಿ ಆ ಫ್ಲೆಕ್ಸ್ ಏನು ಆ ಪ್ಲಾಸ್ಟಿಕ್ ಉಪಯೋಗಿಸ್ತಾರೆ ಅದು ಸರ್ಕಾರ ಬ್ಯಾನ್ ಮಾಡಿದೆ, ಕರ್ನಾಟಕ ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ಆದ್ರೂ ಕೂಡ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಈ ಫ್ಲೆಕ್ಸ್ ಕಂಪನಿಯವರು ಹಾಕ್ತಿದ್ದಾರೆ. ಆದ್ರೆ ಸರ್ಕಾರಕ್ಕೆ ನಾನು ಕ್ವಶನ್ ಕೂಡ ಕೇಳಿದೆ, ಇವ್ರಿಗೆ ಪರಿಸರ ಮತ್ತೆ ಮಾಲಿನ್ಯ ನಿಯಂತ್ರಣ ಬೋರ್ಡ್ ಅಲ್ಲಿ ಇರುವಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ಕ್ವಶನ್ ಕೇಳಿದೆ ಸಭಾಧ್ಯಕ್ಷರೇ, ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸಜೆಷನ್ ಏನಂದ್ರೆ, ಸೆಷನ್ ಇದ್ದಾಗ ಎಲೆಕ್ಷನ್ ಕಮಿಷನ್ ಇದ್ದಾಗ ಈ ಫ್ಲೆಕ್ಸ್ಗಳು ರಾಜಕೀಯ ಪಕ್ಷದವರು ಬಂಟಿಂಗ್ಸ್ ಮತ್ತೆ ಬ್ಯಾನರ್ಗಳನ್ನ ಬ್ಯಾನ್ ಮಾಡಿದ್ರು. ಆ ರೀತಿಯಲ್ಲಿ ಸರ್ಕಾರ ಒಂದು ಸ್ಟ್ರಾಂಗ್ ನಿಲುವು ತಗೊಂಡು ಬ್ಯಾನ್ ಆಗಿರುವಂತ ಈ ಪ್ಲಾಸ್ಟಿಕ್ ಫ್ಲೆಕ್ಸ್ ಗಳನ್ನ ಎಲ್ಲೂ ಹಾಕ್ಬಾರ್ದು, ಹಾಕಿದ್ರೆ ಕ್ರಿಮಿನಲ್ ಕೇಸ್ಗಳು ಕಾನೂನಲ್ಲಿದೆ. ಇನ್ನೂ ಜೋರಾಗಿ ಕಾನೂನು ಮಾಡಿ ಒಳಗಡೆ ಹಾಕ್ಬೇಕು ಮ್ಯಾನುಫ್ಯಾಕ್ಚರ್ ಮಾಡೋರ್ನ ಮತ್ತೆ ಅಡ್ವರ್ಟೈಸ್ಮೆಂಟ್ ಕೊಡೋರ್ನ ಅಂತ ಹೇಳಿ ವಿನಂತಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತೇನೋ ಈ ಬಿಲ್ ಅನ್ನ ತಂದಿದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಈ ಫ್ಲೆಕ್ಸ್ಗಳ ಅವಳಿ ಇವತ್ತು 224 ಕ್ಷೇತ್ರದಲ್ಲಿ ಇರುವಂತಹ ಶಾಸಕರಿಗೆ ಇದೊಂದು ಸವಾಲು. ಈ ಫ್ಲೆಕ್ಸ್ಗಳು ಯಾವ ರೀತಿ ಇರ್ತವೆ ಅಂದ್ರೆ, ಜಾತ್ರೆಗಳಲ್ಲಿ ನಮ್ಮ ದೇವರ ಜಾತ್ರೆಗಳಿರುತ್ತೆ, ಅಲ್ಲಿ ದೇವರದ ಫೋಟೋಗಳೇ ಇರಲ್ಲ, ಬರೀ ನಮ್ಮ ರಾಜಕಾರಣಿಗಳದು ಮತ್ತೆ ಪುಂಡ್ರು ಪೋಖರಿಗಳದು ಆ ಫ್ಲೆಕ್ಸ್ಗಳಿಗೆ ರಜರಿಸಿರ್ತವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಫ್ಲೆಕ್ಸ್ ಇಂದ ಒಂದು ಬಳ್ಳಾರಿಯಲ್ಲಿ ಆಗಿರುವಂತ ಒಂದು ಗಲಾಟೆ, ಜನಾರ್ದನ್ ರೆಡ್ಡಿ